ಇನ್ನು ಸರ್ಕಾರಿ ಸ್ಥಳಗಳಲ್ಲಿ ಆರ್ಎಸ್ಎಸ್ಗೆ ನಿರ್ಬಂಧ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನ ಆರ್ಎಸ್ಎಸ್ ಕಚೇರಿಗೆ ಎನ್ಎಸ್ಯುಐ ಮುತ್ತಿಗೆ ಹಾಕಿದೆ. ಚಾಮರಾಜಪೇಟೆಯಲ್ಲಿರುವಂತಹ ಕೇಶವ ಕೃಪಾಗೆ ಎನ್ಎಸ್ಯುಐ ಮುತ್ತಿಗೆ ಹಾಕಿದೆ. ಆರ್ಎಸ್ಎಸ್ ವಿರುದ್ಧ ಘೋಷಣೆ ಕೂಗಿ ಎನ್ಎಸ್ಯುಐ ಕಾರ್ಯಕರ್ತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಪೊಲೀಸರು ಬರ್ತಾ ಇದ್ದಂತೆ ಪ್ರತಿಭಟನಾಕಾರರು ಅಲ್ಲಿಂದ ಕಾಲ್ಕಿತ್ತಿದ್ದಾರೆ. ಆರ್ಎಸ್ಎಸ್ ಕಚೇರಿಗೆ ಎನ್ಎಸ್ಯುಐ ಕಾರ್ಯಕರ್ತರು ಮುತ್ತಿಗೆಯನ್ನ ಹಾಕಿರೋದು. ಆರ್ಎಸ್ಎಸ್ ವಿರುದ್ಧ ಘೋಷಣೆಯನ್ನ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಸ್ಥಳಕ್ಕೆ ಪೊಲೀಸರು ಬರ್ತಾ ಇದ್ದಂತೆ ಪ್ರತಿಭಟನಾಕಾರರು ಅಲ್ಲಿಂದ ಕಾಲ್ಕಿತ್ತಿದ್ದಾರೆ. ಸರ್ಕಾರ ಏನು ಆರ್ಎಸ್ಎಸ್ನ ಸರ್ಕಾರಿ ಜಾಗದಲ್ಲಿ ನಡೆಸೋ ಶಾಖೆನ ಬ್ಯಾನ್ ಮಾಡಬೇಕು ಅಂತ ಇದ್ದಾರೆ. ಆ ನಿರ್ಧಾರನ ನಾವು ಸ್ವಾಗತಿಸ್ತೇವೆ. ಅದೇ ರೀತಿಯಲ್ಲಿ ನಮ್ಮ ನಾಯಕರಾದ ಶ್ರೀ ಪ್ರಿಯಾಂಕ್ ಖರ್ಗೆ ಅವರು ಆರ್ಎಸ್ಎಸ್ ಅವರು ಯಾವ ರೀತಿಯಲ್ಲಿ ಗೂಂಡಾವರ್ತನೆ ಮಾಡ್ತಾರೆ ಅದನ್ನು ಸಹ ನಾವು ಖಂಡಿಸ್ತೇವೆ. ಆರ್ಎಸ್ಎಸ್ ಅವರಿಗೆ ನಾವು ಕೇಶವನ್ನು ಕೊಟ್ಟಿದ್ದೀವಿ, ಅದನ್ನು ಸಹ ಕಾಂಗ್ರೆಸ್ ಪಕ್ಷದ ಯಾವುದೇ ನಾಯಕರದ್ದು ಸಹ ಅವರು ಏನು ಮಾಡೋಕ್ಕಾಗೋದಿಲ್ಲ ಅಂತ ಈ ಸಂದರ್ಭದಲ್ಲಿ ನಾವು ಸಂದೇಶವನ್ನು ರವಾನೆ ಮಾಡ್ತಾ ಇದ್ದೀವಿ. ಸರ್ಕಾರ ಬೆಂಗಳೂರಿನ ಆರ್ಎಸ್ಎಸ್ ಕಚೇರಿಗೆ ಎನ್ಎಸ್ಯುಐ ಮುತ್ತಿಗೆ ಹಾಕಿದೆ. ಚಾಮರಾಜಪೇಟೆಯಲ್ಲಿರುವಂತಹ ಕೇಶವ ಕೃಪಾಗೆ ಎನ್ಎಸ್ಯುಐ ಮುತ್ತಿಗೆ ಹಾಕಿದೆ. ಆರ್ಎಸ್ಎಸ್ ವಿರುದ್ಧ ಘೋಷಣೆ ಕೂಗಿ ಎನ್ಎಸ್ಯುಐ ಕಾರ್ಯಕರ್ತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಪೊಲೀಸರು ಬರ್ತಾ ಇದ್ದಂತೆ ಪ್ರತಿಭಟನಾಕಾರರು ಅಲ್ಲಿಂದ ಕಾಲ್ಕಿತ್ತಿದ್ದಾರೆ. ಆರ್ಎಸ್ಎಸ್ ಕಚೇರಿಗೆ ಎನ್ಎಸ್ಯುಐ ಕಾರ್ಯಕರ್ತರು ಮುತ್ತಿಗೆಯನ್ನ ಹಾಕಿರೋದು. ಆರ್ಎಸ್ಎಸ್ ವಿರುದ್ಧ ಘೋಷಣೆಯನ್ನ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಸ್ಥಳಕ್ಕೆ ಪೊಲೀಸರು ಬರ್ತಾ ಇದ್ದಂತೆ ಪ್ರತಿಭಟನಾಕಾರರು ಅಲ್ಲಿಂದ ಕಾಲ್ಕಿತ್ತಿದ್ದಾರೆ. ಸರ್ಕಾರ ಏನು ಆರ್ಎಸ್ಎಸ್ನ ಸರ್ಕಾರಿ ಜಾಗದಲ್ಲಿ ನಡೆಸೋ ಶಾಖೆನ ಬ್ಯಾನ್ ಮಾಡಬೇಕು ಅಂತ ಇದ್ದಾರೆ. ಆ ನಿರ್ಧಾರನ ನಾವು ಸ್ವಾಗತಿಸ್ತೇವೆ. ಅದೇ ರೀತಿಯಲ್ಲಿ ನಮ್ಮ ನಾಯಕರಾದ ಶ್ರೀ ಪ್ರಿಯಾಂಕ್ ಖರ್ಗೆ ಅವರು ಆರ್ಎಸ್ಎಸ್ ಅವರು ಯಾವ ರೀತಿಯಲ್ಲಿ ಗೂಂಡಾವರ್ತನೆ ಮಾಡ್ತಾರೆ ಅದನ್ನು ಸಹ ನಾವು ಖಂಡಿಸ್ತೇವೆ. ಆರ್ಎಸ್ಎಸ್ ಅವರಿಗೆ ನಾವು ಕೇಶವನ್ನು ಕೊಟ್ಟಿದ್ದೀವಿ, ಅದನ್ನು ಸಹ ಕಾಂಗ್ರೆಸ್ ಪಕ್ಷದ ಯಾವುದೇ ನಾಯಕರದ್ದು ಸಹ ಅವರು ಏನು ಮಾಡೋಕ್ಕಾಗೋದಿಲ್ಲ ಅಂತ ಈ ಸಂದರ್ಭದಲ್ಲಿ ನಾವು ಸಂದೇಶವನ್ನು ರವಾನೆ ಮಾಡ್ತಾ ಇದ್ದೀವಿ. ಸರ್ಕಾರ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.